ದೊಡ್ಡ ಪ್ರಮಾಣ ಮಳೆ ಆಗೈತಿ. ಮಳೆ ಆದ ಸಂಬಂಧ ಏನಾಗೈತೆ ಅಂದ್ರೆ ಇದು ಮಳೆ ಪ್ರತಿ ವರ್ಷ ಇರುದನ ಮಳೆ ರೈತರಿಗೆ ಬೇಕಾ ವ್ಯಾಪಾರಸ್ಥರು ಬೇಕು, ನಮಗೂ ಬೇಕು, ನಿಮಗೂ ಬೇಕು. ಮಳೆ ಬಂದ್ರೆ ಹೊಳ್ಯಾಗ ನೀರ ಕುಡಿಯಾಕ. ಆದ್ರ ವ್ಯವಸ್ಥೆ ಏನಾಗೈತೆ ಅಂದ್ರೆ ಬಯಲುಗಳಲ್ಲಿ ಸಂಪೂರ್ಣ ಡ್ಯಾಮೇಜ್ ಏನದಾವಲ್ಲ ಗಟ್ರಗಳನ್ನೆಲ್ಲ ಬಂದ್ ಮಾಡ್ಯಾರ. ಒಂದು ಬುಟ್ಟಿ ಮಣ್ಣು ತೆಗೆದಿಲ್ಲ, ನಿಮಗೆಲ್ಲ ತೋರಿಸ್ತಾವ ನಾವು ಮಾಧ್ಯಮಗಳಿಗೆ. ಎಲ್ಲ ಸ್ಲ್ಯಾಬ್ ಹಾಕ್ಯಾರ. ಎಲ್ಲ ಸ್ಲ್ಯಾಬ್ ಹಾಕಿ ಅಟ್ಟು ನೀರು ಎಲ್ಲಿ ಹೋಗಕ್ ಜಾಗ ಇಲ್ಲ. 20 ಫೂಟ್ಗೆ ಒಂದೊಂದು ಸ್ಲ್ಯಾಬ್ ಹಾಕೊಂಡು ನೀರು ಹೋಗಕ್ಕೆ ಅವಾಗ ಡ್ರೈನೇಜ್ ಬಿಟ್ಟು ಅದು ನೀರು ಪಾಸ್ ಹಾಕಕ್ಕೆ ವ್ಯವಸ್ಥೆ ಇಲ್ಲ. ಇದು ಮೇನ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿಂದ ಇಂಚಲ ರೋಡ್ದಿಂದ ಹಿಡ್ಕೊಂಡು ಮುರ್ಕೆಬಾಯಿ ರೋಡಿಂದ ಹಿಡ್ಕೊಂಡು ಆ ನೀರು ಮೊದಲು ಎಲ್ಲಿ ಬರ್ತಿತ್ತು, ಕೆರೆಗೆ ಬರ್ತಿತ್ತು. ಆ ಕೆರೆಗೆ ಹೋಗೋ ಹದಿನ ಬಂದ್ ಮಾಡಿಬಿಟ್ಟಾರ ಇವ್ರು. ಅದನ್ನ ಮೈನರ್ ಇರಿಗೇಷನ್ ಬರೆದು ಕೊಟ್ಟಾರು 18 ಎಕರೆ, ಕೆರೆ ಇರೋದಟ್ಟು 28 ಎಕರೆ. ಮತ್ತು ಅತಿಯಾದ ನಮ್ಮ ಊರಾಗೇನು ಪ್ರಭಾವಿ ನಾಯಕರದವರ ನಾಯಕರ ಕಬ್ಜಾ 10 ಎಕರೆ ಐತಿ. 10 ಎಕರೆ ಐತಿ. 10 ಎಕರೆ ನಮ್ಮಂಥವ್ರು ಕಬ್ಜಾ ತೊಗೊಂಡಿದ್ದೆವು. ನಮ್ಮಂಥವ್ರು ಕಬ್ಜಾ ತೊಗೊಂಡೇವು. ಕೇಳುವಂಥ ತಾಕತ್ತು ಯಾವಾಗೂ ಇಲ್ಲ. ಒಂದೇದ್ದು ಆ ಕೆರೆ ನೀರ ಈ ಹೊಲಗಳ ನೀರ ಕೆರೆಗೆ ಹೋಗಿತ್ತು, ಯಾವುದೋ ಸಮಸ್ಯೆ ಇರೋಕ್ಕಿಲ್ಲ. ಈ ನಮ್ಮಂಥ ಪ್ರಭಾವಿಗಳ ಕಡೆಯಿಂದ ನಾವೆಲ್ಲ ಮನೆಗಳ ಕಟ್ಕೊಂಡಿವಿ. ಅದ್ರ ಮುಂದೆ ಗಟ್ಟರಗಳನ್ನು ಬಂದ್ ಮಾಡ್ಯಾವ. ಮಾಡಿದ ಸಮಯಕ್ಕೆ ಹೊಲಗಳ ನೀರ ಕೆರೆಗೆ ಹೋಗೋ ಬದಲಿ ಊರಾಗ ಬರತ್ತದ. ಊರಾಗ ಬರೋ ಸಮಯ ಸಂಪೂರ್ಣ ಈ ವ್ಯಾಪಾರಸ್ಥರು ಏನೀಗ ಒಂದು 10 ವರ್ಷ ದುಡ್ದಾರಲ್ಲ, ಇವ್ರ ಜೀವನ ಎಲ್ಲ ಹಾಳಾಗಿ ಹೋದ್ವಿ. ಇವ್ರು ನಿಕ್ಕಿ 2 ದಿನದಾಗ ಒಂದು 10 ಮಂದಿ ಆತ್ಮಹತ್ಯೆ ಬೈಲೊಂದ ನಿಕ್ಕಿ ಮಾಡ್ಕೋತಾರ. ನಿನ್ನ ಅಂದಾಜು 10 ಕೋಟಿಗಿಂತ ಹೆಚ್ಚು 10 ಕೋಟಿಗಿಂತ ಹೆಚ್ಚು ಅಂಗಡಿಗಳಾಗ, ಗೋಡಾನ್ಗಳಾಗ, ಅಕ್ಕಿಗಳ ಎಲ್ಲ ಗೋಡಾನ್ದಾಗ ಹೋಗಿ ರೋಡಿಗೆ ನೀರು ಬಂದ್ಬಿಟ್ಟದ. ಆ ಕಾರಣ 10 ಕೋಟಿ ಇವ್ರಿಗೆ ಅಂತೆಲ್ಲ ಮೊದಲೇ ವ್ಯಾಪಾರ ಇಲ್ಲ. ಅಂಥವ್ರಾಗ ಇದು ಎಲ್ಲ ವ್ಯವಸ್ಥೆ ಹಾಳಾಗಿ ಹೋಗೈತಿ. ಈ ಚಪ್ಪಲ್ ಅಂಗಡಿ ಹಿಡ್ಕೊಂಡು ಸಣ್ಣ ಇದ ಅಂಗಡಿ ಎಲ್ಲ ಅಂಗಡಿಗಳೆಲ್ಲ ಸಂಪೂರ್ಣ ಏನಾಗ್ಯದ, ನೀರು ಹೋಗೆಲ್ಲ ಹಾಳಾಗಿ ಹೋಗವ. ನಗರಸಭೆಯವರು ಇದಕ್ಕೆ ಸಂಪೂರ್ಣ ಪರಿಹಾರ ಕೊಡ್ಬೇಕು. ನಮ್ಮ ಇವತ್ತಿನವರೆಗೂ ನಿನ್ನೆ ಆಗೈತಿ ಘಟನೆ. ಇವತ್ತಿನವರೆಗೆ ನಮ್ಮ ಭಾಗದ ಶಾಸಕ ಇದ ಊರಾಗ ಒಂದು ಮನೆ ಐತಿ, ಶಾಸಕರದ ಮನೆ ಇದ ಊರಾಗೈತೆ. ಒಬ್ಬರು ಮನೆಗೆ ಹೋಗಿಲ್ಲ. ನಿಮಗೂ ಟಿವಿ ಮಾಧ್ಯಮದವ್ರು ಸಿಕ್ಕಿಲ್ಲ, ಊರಾಗನೇ ಇಲ್ಲ. ಆ ಕಾರಣಕ್ಕಾಗಿ ಶಾಸಕರು ಓಡಿ ಹೋಗಿದಾರು. ಓಡಿ ಹೋದವ್ರು ಹಿಡ್ಕೊಂಡ್ ಬರ್ತಕ್ಕಂಥ ಕಾರ್ಯಕ್ರಮವನ್ನ ನಾವೆಲ್ಲ ರೈತರು ಹೊಲಗೊಳಗ ಒಟ್ಟು ಹೊಡ್ತಾವ. ಸರ್ಕಾರಕ್ಕೆ ಪರಿಹಾರ ಕೊಡ್ಲೇಬೇಕ. ಏನ್ ಹಾನಿಯಾಗ ಪರಿಹಾರ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಸಂಪೂರ್ಣ ಬಯಲು. ಚಪ್ಪಲ್ ಅಂಗಡಿ ಐತ್ರಿ, ಫುಟ್ವೇರ್ ಶಾಪ್ ಹಿಂಗ ತೇಲ್ ಆಗೈತ್ರಿ. ಫ್ರಿಜ್ ಸಕ್ಕಡ್ ಹಿಡ್ದು ಎಲ್ಲ ನನ್ನ ಚಪ್ಪಲಿ ಏನು ಲಕ್ಷ ಗಂಟ್ಲೆ ಎಲ್ಲ ತೇಲ್ ಹೋಗೈತನ್ನ. ಎಲ್ಲರ ನಿಂತೇನಂದ್ರ ಜಾಗಿಲ್ಲ, ಅಂಗಡಿ ಮನಿ ಒಂದ ಕಡೆ ಐತಿ. ಆ ಒಂದು ಎಲ್ಲ ಬರತ್ತವ್ ಚಪ್ಪಲ್ ಹಿಂಗ ಹಿಡ್ಕೋಗತ್ತೆ ಹೋಗಿಗ ಎಲ್ಲ ತೇಲ್ ಹೋಗೈತನ್ನ. ತಿಂದೇನಂದ್ರ ಅನ್ನ ಇಲ್ಲ, ಅಕ್ಕಿ ಸುರಕ್ ಅಕ್ಕಿ ಬ್ಯಾಳಿ ಏನು ಬೇಕಾದ್ರೆ ನನ್ನ ಅಂಗಡಿ ಬಂದು ನೋಡ್ಕೊರಿ. ನನ್ನ ಅಂಗಡಿ ಬಂದ್ ನೋಡ್ರಿ, ನಿಮ್ಗೆ ಸೇ ಅನ್ಸಿರ ಒಂದು ನಿನ್ನೆಲ್ಲ ಕರೆಂಟ್ ತೆಗೆದಾನು ಜಾಗ ಎಲ್ರಿ ಏನು ಹುಡುಕ್ಯಾರಂದ್ರೆ ಏನಿಲ್ಲ. ಹೊರಗ್ ಕೂತು ಹಿಂಗ ಬೇಕಾದ್ರೆ ದೊರಸನ್ ಎಲ್ಲಿ ತನಕ ನೀರ್ ಏನ್ ಪರಿಸ್ಥಿತಿ ಆಗ್ಯದ ನಮ್ದು ಅನ್ನೋದು. ಅಲ್ಲಿಂದ ಇಲ್ಲಿ ತನಕ ಯಾವ ಅಧಿಕಾರಿನೂ ಬಂದಿಲ್ಲ, ಯಾವ ಶಾಸಕನು ಬಂದಿಲ್ಲ, MLA ಬಂದಿಲ್ಲ. 12 ಗಂಟೆ ಮಟ್ಟ ನೋಡಿದವನ್ನ ಯಾರು ಬಂದಿಲ್ಲ, ಯಾರು ಇಲ್ಲ. ಅದ ರೋಡ್ ಮೇಲೆ ಏನ್ರಿ ಇಟ್ಟಿರ್ತಿ ಯಾಕೆ ರೋಡ್ ಬುಲ್ಡೋಜರ್ ತರ್ತಾರೆ ಇವ್ರ. ಇಂಥದಾದ್ರೆ ಯಾವ ಒಬ್ಬ ಅಧಿಕಾರಿನೂ ಬಂದಿಲ್ಲ. ಓಟ್ 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 ಅಂತೇಳಿ ಬಡ್ಕೊಂಡು ಹಂಗ ಬಾಕ್ರ ಹಾಕ್ರತ್ ಕೈ ಮುಗಿತಾರೆ. ಈಗ ಯಾವ ಬಂದಾನ, ಯಾವ ಪರಿಹಾರ ಕೊಡ್ತಾನೆ ಹೇಳ್ರಿ ನಮ್ಗ? ಯಾರು ಇಲ್ರಿ ನಮ್ಗ. ಯಾರು 3 ಲಕ್ಷ ರೂಪಾಯಿ ನಾನು ನೀವ್ ಬಂದ್ ಬೇಕಾದ್ರೆ ನೋಡ, ನೀ ನೋಡ್ರ ಅದ್ 2 ಲಕ್ಷದ ಹಾಳಾಗಿದ್ದ ನೀನ ಹೇಳ್ತೀಯಣ್ಣ. ಚಪ್ಪಲ್ಲ ಹಿಂಗ ತೇಲೋಗ್ಯಾವ ನನ್ನ ಅಧಿಕಾರಿಗೆ ನನಗ್ ಪರಿಹಾರ ಸಿಗಬೇಕಿದ್ರಿಂದ ಪರಿಹಾರ ಹೇಳಲ್ಲ. ಆಗೋದಿಲ್ರಿ.